ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ರಾಕಾಸ ಅನ್ನೋ ತೆಲುಗಿನ ಹಾರರ್ ಕಾಮಿಡಿ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ವೀರಬಾಬು ಅವನ್ ಪ್ರೀತಿ ಮಾಡಿದ ಹುಡುಗಿನ ಮದುವೆ ಆಗೋಕ್ಕೋಸ್ಕರ ಅಮೆರಿಕದಿಂದ ಊರಿಗೆ ವಾಪಸ್ ಬರ್ತಾನೆ. ಬಂದವನು ಮದುವೆ ಆಗೋದ್ ಬಿಟ್ಟು ಒಂದು ಕೊಲೆ ಕೇಸಲ್ಲಿ ತಗಲಾಕೊಳ್ತಾನೆ. ಅಲ್ಲಿಂದ ವೀರಬಾಬು ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಗಳು ಶುರುವಾಗುತ್ತೆ. ಆ ಪ್ರಾಬ್ಲಮ್ಸ್ ಏನು, ಕೊಲೆ ಕೇಸಲ್ಲಿ ತಗಲಾಕೊಂಡಿದ್ದು ಯಾಕೆ, ವೀರಬಾಬು ಪ್ರೀತಿ ಮಾಡಿದ ಹುಡುಗಿ ಯಾರು, ಕಡೆಗೆ ನಮ್ ಹೀರೋ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಂದು ಹಳೆ ಕಥೆಯನ್ನ ತೋರಿಸ್ತಾರೆ. ಒಂದು ಊರು, ಆ ಊರಿಗೆ 3 ಎಚ್ಚರಿಕೆ ಬಂದಾಗ ಆ ಊರಲ್ಲಿರೋ ಕೋಟೆಯ ಒಳಗೆ ಇರೋ ರಾಕ್ಷಸನಿಗೆ ಬಲಿ ಕೊಡಬೇಕು, ಅದು ಕೂಡ ನರಬಲಿ. ಇದು ಶುರುವಾಗಿದ್ದು 2000 ವರ್ಷಗಳ ಹಿಂದೆ. ಅವಾಗ್ಲೂ ಒಬ್ಬ ವ್ಯಕ್ತಿನ ಕೋಟೆ ಒಳಗೆ ಕಳಿಸ್ತಾರೆ. 500 ವರ್ಷಗಳ ನಂತರ ಅಂದ್ರೆ 1500 ವರ್ಷಗಳ ಹಿಂದೆ ಮತ್ತೊಂದು ಬಲಿ ಕೊಡ್ತಾರೆ. 500 ವರ್ಷಗಳ ಹಿಂದೆ ಒಂದು ಸಣ್ಣ ಮಗುನ ಬಲಿ ಕೊಡೋ ಪರಿಸ್ಥಿತಿ ಬರುತ್ತೆ. ಆದ್ರೆ ಬೇರೆ ದಾರಿ ಇಲ್ಲದೆ ಸಣ್ಣ ಮಗುನ ತಗೊಂಡೋಗಿ ಕೋಟೆ ಒಳಗೆ ಇಟ್ಟು ಬರ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ರಾಜನಿಗೆ ಸಹಿಸಿಕೊಳ್ಳೋಕೆ ಆಗ್ತಿರಲ್ಲ. ಅದೇ ಟೈಮ್ಗೆ ಒಬ್ಬ ಸೈನಿಕ ಬಂದು ಕೋಟೆ ಒಳಗೆ ಹೋಗೋಕೆ ಇನ್ನೊಂದ್ ದಾರಿ ಇದೆ ಅಂತ ಹೇಳ್ತಾನೆ. ಎಲ್ಲ ಆ ಇನ್ನೊಂದು ದಾರಿಯಿಂದ ಕೋಟೆ ಒಳಗೆ ಹೋಗ್ತಾರೆ. ಆದ್ರೆ ಯಾರು ವಾಪಸ್ ಬರಲ್ಲ. ಆ ರಾಕ್ಷಸ ಎಲ್ಲರನ್ನೂ ಕೊಂದಾಗ್ತಾನೆ. ಇದು ಹಳೆ ಕತೆ. ಇಲ್ಲಿಂದ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಒಂದ್ ಬಸ್ ಅಲ್ಲಿ ತುಂಬಾ ಜನ ಆ ಕೋಟೆ ಇರೋ ಊರಿಗೆ ಮದುವೆಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ಎಲ್ರು ಗಾಬರಿ ಆಗಿರ್ತಾರೆ. ಅದೇ ಬಸ್ ಅಲ್ಲಿ ಆ ಊರಿನ ಚಾರಿ ಅನ್ನೋ ಜ್ಯೋತಿಷ್ಯ ಹೇಳೋನು ಮತ್ತೆ ಅವನ್ ಮಗ ಆನಂದ್ ಇರ್ತಾರೆ. ಅವರು ಜನಗಳ ಭಯಾನ ಯೂಸ್ ಮಾಡ್ಕೊಂಡು ತಾಯ್ತ ಸೇಲ್ ಮಾಡ್ತಾ ಇರ್ತಾರೆ. ಆ ಬಸ್ಗೆ ಈ ಕಥೆಯ ನಾಯಕ ಈರಬಾಬು ಅಲಿಯಾಸ್ ವೀರು ಅಡ್ಡ ಬರ್ತಾನೆ. ಬಸ್ ಹತ್ತುತ್ತಾನೆ. ಬಸ್ ಹತ್ತಿ ಎಲ್ರು ಪರಿಚಯ ಇರೋ ತರ ಮಾತಾಡಿಸ್ತಾ ಇರ್ತಾನೆ. ವೀರು ಕೂಡ ಅದೇ ಊರಿನವನಾಗಿರ್ತಾನೆ. ಇಷ್ಟು ವರ್ಷ ಅಮೆರಿಕ ಅಲ್ಲಿದ್ದು ಇವಾಗ ಊರಿಗೆ ವಾಪಸ್ ಬಂದಿರ್ತಾನೆ. ಚಾರಿಗೆ ಇದು ಗೊತ್ತಾಗಿ ಯಾಕೆ ವಾಪಸ್ ಬಂದಿದ್ದು ಅಂತ ಕೇಳ್ತಾನೆ. ಅದಕ್ಕೆ ವೀರು ಸುಕನ್ಯಾ ಅನ್ನೋ ಹುಡುಗಿ ಮತ್ತೆ ನಾನು ತುಂಬಾ ಲವ್ ಮಾಡ್ತಾ ಇದೀವಿ, ಅವಳನ್ನ ಮದುವೆ ಆಗೋಕೆ ಬಂದಿರೋದು ಅಂತಾನೆ. ಟ್ವಿಸ್ಟ್ ಏನು ಅಂದ್ರೆ, ಆ ಬಸ್ ಹೋಗ್ತಾ ಇರೋದು ಸುಕನ್ಯಾ ಮದುವೆಗೆನೆ. ಅಂದ್ರೆ ಸುಕನ್ಯಾ ಬೇರೆ ಹುಡುಗನನ್ನ ಮದುವೆ ಆಗ್ತಾ ಇರ್ತಾಳೆ. ವೀರುಗೆ ತೆಲುಗು ಓದೋಕೆ ಬರಲ್ಲ. ಅದಕ್ಕೆ ಬಸ್ಗೆ ಹಾಕಿರೋ ಬ್ಯಾನರ್ ಅಲ್ಲಿ ಏನಿದೆ ಅಂತ ಗೊತ್ತಾಗಿರಲ್ಲ. ಮದುವೆ ಮನೆ ಬಳಿಗೆ ಹೋದಾಗ ಫೋಟೋ ನೋಡಿ ಗೊತ್ತಾಗುತ್ತೆ ಅಲ್ಲಿ ನಡೀತಾ ಇರೋದು ಸುಕನ್ಯಾ ಮದುವೆನೆ ಅಂತ. ವೀರು ಸುಕನ್ಯಾ ಜೊತೆ ಮಾತಾಡ್ತಾನೆ. ಅವಳು ಅಜ್ಜಿ ಸಾಯೋ ಮುಂಚೆ ಮದುವೆ ನೋಡ್ಬೇಕು ಅಂದ್ರು, ಅದಕ್ಕೆ ಮದುವೆ ಆಗ್ತಾ ಇರೋದು ಅಂತಾಳೆ. ನೋಡಿದ್ರೆ ಅವಳ ಅಜ್ಜಿ ಹುಡುಗಿರ್ ತರ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಅದನ್ನ ನೋಡಿ ಸುಕನ್ಯಾ ಮನೇಲಿ ತುಂಬಾ ಫೋರ್ಸ್ ಮಾಡಿದ್ರು, ನಾನಿನ್ನು ಹುಡುಗನ್ನ ನೋಡೂ ಇಲ್ಲ ಅಂತಾಳೆ. ಆದ್ರೆ ಹುಡುಗ ಅಲ್ಲೇ ಇರ್ತಾನೆ. ಅವನ್ ಫ್ರೆಂಡ್ಸ್ಗೆ ನಾನು ಸುಕನ್ಯಾ ಡೈಲಿ ಮಾತಾಡ್ತೀವಿ ಅಂತ ಹೇಳ್ತಾ ಇರ್ತಾನೆ. ಇದನ್ನ ನೋಡಿ ವೀರುಗೆ ಸುಕನ್ಯಾ ಅವನ್ನ ಲವ್ ಮಾಡಿಲ್ಲ, ಟೈಮ್ ಪಾಸ್ ಮಾಡ್ತಾ ಇದ್ಲು ಅಂತ ಅರ್ಥ ಆಗುತ್ತೆ. ಆದ್ರೆ ವೀರು ಮಾತ್ರ ಸುಕನ್ಯಾನ ತುಂಬಾ ಇಷ್ಟಪಟ್ಟಿರ್ತಾನೆ. ಅದಕ್ಕೆ ಅವನ ಫ್ರೆಂಡ್ ಬಾಲು ಹತ್ರ ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಬಾಲು ವಶೀಕರಣ ಮಾಡಿಸೋಣ ಅಂತ ಹೇಳಿ ಚಾರಿ ಮನೆ ಬಳಿಗೆ ಕರ್ಕೊಂಡೋಗ್ತಾನೆ. ಈ ವಶೀಕರಣ ಮಾಡೋದು ಚಾರಿ ಮಗಳು ಸುಬ್ಲಕ್ಷ್ಮಿ ಅಲ್ಲಿಯ ಸುಬ್ಬು. ಚಾರಿ ಮಗ ಆನಂದ್ ಈಚೆ ಕೂತ್ಕೊಂಡು ಚೊಂಸರಿ ಮಾಡ್ತಾ ಇರ್ತಾನೆ. ಅವನಿಗೆ ಸುಬ್ಬುನ ಕರೆಯೋಕೆ ಹೇಳ್ತಾರೆ. ಅವನು ಒಳಗೆ ಹೋಗ್ತಾನೆ. ಮನೆ ಒಳಗೆ ಊರಿನ ಯಜಮಾನ್ರೆಲ್ಲ ಚಾರಿ ಜೊತೆ ಊರಿಗೆ ಅವರ ಪೂರ್ವಜರು ಹೇಳಿರೋ ಆಪತ್ ಬರೋ ರೀತಿ ಕಾಣಿಸ್ತಿದೆ, ಬಲಿಗೆ ಯಾರೇ ಸರಿ ಬಂದ್ರು ನಾವೆಲ್ಲ ರೆಡಿ ಆಗಿರ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಅದನ್ನ ವೀರು ಮತ್ತೆ ಬಾಲು ಕೇಳಿಸ್ಕೊತಾರೆ. ಆದ್ರೆ ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಅವಾಗ ಅಲ್ಲಿಗೆ ಸುಬ್ಬು ಬರ್ತಾಳೆ. ಇವಳೇ ಈ ಕಥೆಯ ನಾಯಕಿ. ವೀರು ಅವನ್ ಕತೆ ಎಲ್ಲ ಹೇಳ್ತಾನೆ. ಸುಬ್ಬು ಕಪ್ಪು ಬಣ್ಣ ಇರೋ ಡಬ್ಬ ಕೊಟ್ಟು ಸುಕನ್ಯಾ ಸೊಂಟದ ಮೇಲೆ ಕಪ್ಪು ಬಣ್ಣ ಹಚ್ಚಿದ್ರೆ ಅವಳು ನಿನ್ನಿಂದೇನೆ ಬರ್ತಾಳೆ ಅಂತ ಹೇಳ್ತಾಳೆ. ಅಲ್ಲಿಂದ ಹೋದ ವೀರು ಮತ್ತೆ ಬಾಲು ಸುಕನ್ಯಾಗೆ ಬಣ್ಣ ಹಚ್ಚೋಕೆ ಟ್ರೈ ಮಾಡ್ತಾರೆ. ಆದ್ರೆ ಕತ್ಲೆಯಲ್ಲಿ ವೀರು ಸುಕನ್ಯಾ ತಾಯಿ ಸೊಂಟಕ್ಕೆ ಇಟ್ಬಿಡ್ತಾನೆ. ಕಡೆಗೆ ಸುಕನ್ಯಾ ಮದುವೆ ಆಗ್ಬಿಡುತ್ತೆ. ಅದಕ್ಕೆ ಬಾಲು ಮತ್ತೆ ವೀರು ಇಬ್ರು ಎಣ್ಣೆ ಹೊಡಿತಾರೆ. ಬಾಲು ಮದುವೆ ಮಂಟಪದಲ್ಲೇ ಬಿತ್ಕೋತಾನೆ. ವೀರು ಮಾತ್ರ ಮನೆ ಕಡೆ ಹೋಗ್ತಾ ಇರ್ತಾನೆ. ಅವಾಗ ಸುಬ್ಬು ಬಂದು ವೀರುಗೆ ಬುದ್ಧಿವಾದ ಹೇಳೋಕೆ ಟ್ರೈ ಮಾಡ್ತಾಳೆ. ಯಾಕಂದ್ರೆ ಸುಬ್ಬುಗೆ ಚಿಕ್ಕ ವಯಸ್ಸಿನಿಂದಾನೇ ವೀರು ಅಂದ್ರೆ ಇಷ್ಟ ಇರುತ್ತೆ. ಅದಕ್ಕೆ ಸುಕನ್ಯಾ ಇಲ್ಲ ಅಂದ್ರೆ ಬೇರೆ ಹುಡುಗಿ ಸಿಗ್ತಾಳೆ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಅದೇ ರೋಡಲ್ಲಿ ಚಾರಿ ಆನಂದ್ ಬರ್ತಾರೆ. ಚಾರಿಗೂ ಸುಬ್ಬು ಲವ್ ವಿಷಯ ಗೊತ್ತಿರುತ್ತೆ. ಅವನು ಸುಬ್ಬುನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಸುಬ್ಬು ವೀರುಗೆ ಮುಂದೆ ರೈಟ್ ತಗೋ, ಲೆಫ್ಟ್ ಹೋಗ್ಬೇಡ ಅಂತ ಹೇಳಿರ್ತಾಳೆ. ಆದ್ರೆ ವೀರು ರೈಟ್ ಅನ್ಕೊಂಡು ಲೆಫ್ಟ್ ತಗೊಂಡು ಕೋಟೆ ಕಡೆ ಹೋಗ್ಬಿಡ್ತಾನೆ. ಅವಾಗ ಮೊದಲನೇ ಎಚ್ಚರಿಕೆ ಬರುತ್ತೆ. ಏನಂದ್ರೆ ಆಕಾಶದಿಂದ ಉಲ್ಕೆ ಬೀಳೋದು. ಅದ್ನ ವೀರು ನೋಡ್ತಾನೆ. ಈ ಕಡೆ ಊರಿನ ಯಜಮಾನನ ಮನೆಯಲ್ಲಿದ್ದ ಬೀರು ಸೌಂಡ್ ಮಾಡ್ತಾ ಇರುತ್ತೆ. ಹೋಗಿ ನೋಡಿದ್ರೆ ಬೀರಲ್ಲಿದ್ದ ಕೀ ಹೊಳಿತಾ ಇರುತ್ತೆ. ಅದ್ನ ಅವನ್ ತಾತ ಅವನಿಗೆ ಕೊಟ್ಟಿರ್ತಾರೆ.
ಜೊತೆಗೆ ಕೋಟೆ ಬಳಿಗೆ ಯಾರು ಹೋಗ್ಬಾರ್ದು ಅಂತ ಕೂಡ ಹೇಳಿರ್ತಾರೆ. ಈ ಕಡೆ ಕೋಟೆ ಬಳಿ ಇದ್ದ ವೀರು ಒಂದು ಕಲ್ಲನ್ನ ನೋಡಿ ಅದ್ರ ಜೊತೆ ಮಾತಾಡ್ತಾ ಇರ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಮಾರನೇ ದಿನ ಬೆಳಿಗ್ಗೆ ಕೋಟೆ ಬಳಿ ಶವ ಸಿಕ್ಕಿದೆ ಅಂತ ಊರವರೆಲ್ಲ ಕೋಟೆ ಬಳಿಗೆ ಬರ್ತಾರೆ. ಪೊಲೀಸರು ಕೂಡ ಬರ್ತಾರೆ. ಅಲ್ಲಿ ವೀರು ಮಲ್ಗಿರ್ತಾನೆ. ಎಲ್ರು ವೀರು ಸತ್ತೋಗಿದ್ದಾನೆ ಅಂತ ಅನ್ಕೊಂಡಿರ್ತಾರೆ. ವೀರು ಎದ್ದೇಳ್ತಾನೆ. ಅವನ್ ಮೈ ಮೇಲೆ ಒಂದು ಬಟ್ಟೆ ಪೀಸ್ ಇರುತ್ತೆ. ಅದು 2 ದಿನದ ಹಿಂದೆ ಕಾಣೆಯಾಗಿದ್ದ ಸೋಮು ಅನ್ನೋ ವ್ಯಕ್ತಿಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ. ಎಲ್ರು ವೀರುನೇ ಸೋಮುನ ಕೊಲೆ ಮಾಡಿರೋದು ಅಂತ ಡಿಸೈಡ್ ಆಗ್ಬಿಡ್ತಾರೆ. ಅದಕ್ಕೆ ಪಂಚಾಯಿತಿ ಬಳಿಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ತೀರ್ಪು ಕೊಡೋನು ಪರಶುರಾಮ ಅನ್ನೋ ಊರಿನ ಇನ್ನೊಬ್ಬ ಯಜಮಾನ. ಅವನು ವೀರು ಬಗ್ಗೆ ಕೇಳಿ ವೀರುಗೆ 400 ಚಡಿ ಏಟು ಕೊಡ್ಬೇಕು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಕೊಲೆ ಆಗಿದ್ದಾನೆ ಅಂತ ಹೇಳ್ತಾ ಇರೋ ಸೋಮು ಹೆಂಡತಿ ಸಾವಿತ್ರಿ ಬಂದು ಅಳೋ ರೀತಿ ನಾಟಕ ಆಡ್ತಾ ನನ್ಗೆ ಪರಿಹಾರ ಕೊಡ್ಸಿ ಅಂತ ಇರ್ತಾಳೆ. ವೀರು ನೀವ್ ಹೇಳಿದ್ನೆಲ್ಲ ಕೇಳೋಕೆ ಆಗಲ್ಲ, ನಾನು ಎಣ್ಣೆ ಕುಡಿದು ಬಿದ್ದಿದ್ದೆ. ಆ ಸೋಮು ಯಾರು ಅಂತ ಕೂಡ ನನ್ಗೆ ಗೊತ್ತಿಲ್ಲ, ಅವನ್ನ ಯಾಕೆ ಕೊಲೆ ಮಾಡ್ಲಿ ಅಂತ ಕೇಳ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಸುಬ್ಬು ಬಂದು ಸೋಮು 2 ದಿನದಿಂದ ಕಾಣಿಸ್ತಾ ಇಲ್ಲ, ವೀರು ನಿನ್ನೆ ಅಷ್ಟೇ ಊರಿಗೆ ಬಂದಿರೋದು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಊರಿನ ಮುಖ್ಯಸ್ಥ ಬರ್ತಾನೆ. ಎಲ್ಲ ವಿಷಯ ಕೇಳಿ ಜಗಳ ಎಲ್ಲ ಬೇಡ ಅಂತ ಪರಶುರಾಮಗೆ ತೀರ್ಪು ಕೊಡೋಕೆ ಹೇಳ್ತಾನೆ. ಪರಶುರಾಮ ವೀರುಗೆ ಡೈಲಿ ಸಾವಿತ್ರಿಗೆ 250 ರೂಪಾಯಿ ಕೊಡ್ಬೇಕು, ಜೊತೆಗೆ 30 ಚಡಿ ಏಟ್ ತಿನ್ಬೇಕು ಅಂತ ತೀರ್ಪು ಕೊಡ್ತಾನೆ. ಎಲ್ಲ ಅದಕ್ಕೆ ಒಪ್ಕೋತಾರೆ. ಈ ಸಾವಿತ್ರಿ ಡೈಲಿ ವೀರು ಹತ್ರ ದುಡ್ಡಿಸ್ಕೊಂಡೋಗಿ ಎಣ್ಣೆ ಹೊಡಿತಾ ಇರ್ತಾಳೆ. ಸುಬ್ಬು ಅಂತೂ ವೀರು ಜೊತೆನೆ ಓಡಾಡ್ತಾ ಇರ್ತಾಳೆ. ಜೊತೆಗೆ ವೀರುಗೆ ಲವ್ ಮಾಡ್ತಾ ಇರೋದಾಗಿ ಇಂಟ್ ಕೂಡ ಕೊಡ್ತಾ ಇರ್ತಾಳೆ. ಅದು ಬಾಲುಗೆ ಗೊತ್ತಾಗ್ತಾ ಇರುತ್ತೆ, ಆದ್ರೆ ವೀರುಗೆ ಗೊತ್ತಾಗ್ತಾ ಇರಲ್ಲ. ಸುಬ್ಬು ವೀರು ಮತ್ತೆ ಬಾಲುಗೆ ಆ ಸೋಮುನ ಕೊನೆಯದಾಗಿ ಗಂಗಯ್ಯ ಅನ್ನೋ ತಾತ ನೋಡಿದ್ದಾರಂತೆ ಅಂತ ಹೇಳ್ತಾಳೆ. ಅದಕ್ಕೆ ಇಬ್ರು ಹೋಗಿ ಗಂಗಯ್ಯ ತಾತನ ಮಾತಾಡಿಸ್ತಾರೆ. ಆದ್ರೆ ಅವನಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ. ಜೊತೆಗೆ ಎಣ್ಣೆ ಬೇಕು ಅಂತ ಕೇಳ್ತಾರೆ. ಸರಿ ಅಂತ ಎಣ್ಣೆ ಓಡಿಸಿ ಸೋಮುನ ಎಲ್ ನೋಡಿದ್ರಿ ಅಂತ ಕೇಳಿದ್ರು. ಅವರು ಸರಿಯಾಗಿ ಏನು ಹೇಳಲ್ಲ. ಮಾರನೇ ದಿನ ಊರವರೆಲ್ಲ ಕೆರೆ ಬಳಿಗೆ ಓಡೋಗ್ತಾರೆ. ನೋಡಿದ್ರೆ ಊರಿನ ದನಕರು ಎಲ್ಲ ಸತ್ತು ಕೇವಲ ಅವುಗಳ ಮೂಳೆಗಳು ಮಾತ್ರ ಬಾಕಿ ಉಳಿದಿರುತ್ತೆ. ಅದು 2ನೇ ಎಚ್ಚರಿಕೆ. ಎಲ್ಲ ಗಾಬರಿಯಾಗಿರ್ತಾರೆ. ಆದ್ರೆ ಇದ್ರ ಬಗ್ಗೆ ಅರಿವೇ ಇಲ್ಲದೆ ವೀರು ಆರಾಮಾಗಿ ಇರ್ತಾನೆ. ಅವನ್ ಪನಿಷ್ಮೆಂಟ್ ಕೊನೆ ದಿನ ಬರುತ್ತೆ. ಬಾಲು ವೀರುಗೆ ಎಲ್ಲ ಬಿಡಿಸಿ ಸುಬ್ಬು ನಿನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಇವಾಗ ವೀರುಗೆ ಎಲ್ಲ ಅರ್ಥ ಆಗುತ್ತೆ. ನಾಳೆಯಿಂದ ಸುಬ್ಬುನ ಲವ್ ಮಾಡ್ತಾ ಆರಾಮಾಗಿ ಇರ್ಬೋದು ಅಂತ ವೀರು ನಿದ್ದೆ ಮಾಡೋಕೆ ಹೋಗ್ತಾನೆ. ಅವಾಗ ಊರಲ್ಲಿ 3ನೇ ಎಚ್ಚರಿಕೆ ಕಾಣಿಸುತ್ತೆ. ಭೂಮಿಯಿಂದ ಒಂದು ಕಲ್ಲು ಮೇಲೆ ಬರುತ್ತೆ. ಅದನ್ನ ನೋಡಿ ಬಲಿ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅವ್ರ ಹತ್ರ ಇರೋ ಪೆಟ್ಟಿಗೆ ಓಪನ್ ಮಾಡಿ ಬಲಿ ಯಾಕೆ ಕೊಡ್ಬೇಕು ಅಂತ ತಿಳ್ಕೊಳ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಆ ಊರಲ್ಲಿ ಒಂದು ದೊಡ್ಡ ಕಾಯಿಲೆ ಬಂದು ಎಲ್ಲ ಸಾಯ್ತಾ ಇರ್ತಾರೆ. ಅವಾಗ ಆ ಊರಿನ ರಾಜ ಡಾರ್ಕ್ ಪವರ್ ಇಂದ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡಿ ಪರಿಹಾರ ಕೇಳ್ತಾನೆ. ಆ ರಾಕ್ಷಸ ಆ ಕಾಯಿಲೆ ವಾಸಿ ಮಾಡ್ತಾನೆ. ಆದ್ರೆ ಯಾವಾಗ 3 ಎಚ್ಚರಿಕೆ ಬರುತ್ತೋ ಅವಾಗ ಊರಲ್ಲಿ ಎಲ್ಲ ಮನೆಯಲ್ಲೂ ಪ್ರಾಣಿ ಬಲಿ ಕೊಡ್ಬೇಕು ಅಂತ ಹೇಳ್ತಾನೆ. ಜೊತೆಗೆ ಅವನಿಗೆ ನರಬಲಿ ಕೊಡ್ಬೇಕು, ಇಲ್ಲ ಅಂದ್ರೆ ಕೋಟೆ ಬಿಟ್ಟು ಈಚೆ ಬಂದು ಇಡೀ ಊರನ್ನ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಾಜ ಸರಿ ಅಂತ ಹೇಳಿ ಆ ಪದ್ಧತಿನ ನಡ್ಸ್ಕೊಂಡ್ ಬರ್ತಾ ಇರ್ತಾರೆ. ಇದನ್ನ ಕೇಳಿ ಊರವರೆಲ್ಲ ಇದೆಲ್ಲ ಸುಳ್ಳು, ಇದನ್ನೆಲ್ಲ ಯಾರು ನಂಬ್ತಾರೆ ಅಂತ ಇರ್ತಾರೆ. ಆದ್ರೆ ಚಾರಿ ಇದೆಲ್ಲ ನಿಜ, ನಮ್ಮಲ್ಲಿ ಯಾರಾದ್ರೂ ಒಬ್ರು ಬಲಿ ಆಗ್ಲೇಬೇಕು ಅಂತ ಹೇಳ್ತಾನೆ. ಆಮೇಲೆ ಪರಶುರಾಮ ಊರಿನ ಮುಖ್ಯಸ್ಥನ ಕೈಯಿಂದ ಕೀ ತಗೊಂಡು ಕೋಟೆ ಕಡೆ ಹೋಗ್ತಾನೆ. ಅವನಿಂದ ಊರವರೆಲ್ಲ ಹೋಗ್ತಾ ಇರ್ತಾರೆ. ಇದನ್ನ ನೋಡಿ ವೀರು ಕೂಡ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಕೋಟೆ ಬಳಿ ಇರೋ ಕಲ್ಲಿಗೆ ಆ ಕೀ ಹಾಕಿದಾಗ ಅದರಿಂದ ಕೆಲವು ತಾಳೆಗರಿಗಳು ಈಚೆ ಬರ್ತಾವೆ. ಅವುಗಳನ್ನ ಓದೆ ಯಾರನ್ನ ಬಲಿ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಊರಿನ ಮುಖ್ಯಸ್ಥರ ಜೊತೆ ಸೇರಿ ಚಾರಿ ಅದನ್ನ ಓದ್ತಾನೆ. ಊರನ್ನ ಮೊದಲು 4 ಭಾಗವಾಗಿ ಡಿವೈಡ್ ಮಾಡ್ಬೇಕು. ಅದರಲ್ಲಿ ಕೊನೆ ಸಲ ಯಾವ ಭಾಗದಿಂದ ಬಲಿಯಾಗಿದ್ರೋ ಆ ಭಾಗನ ಈ ಸಲ ಟಚ್ ಮಾಡೋ ಹಾಗಿಲ್ಲ. ಇನ್ನ 3 ಭಾಗದಿಂದ ಒಬ್ರನ್ನ ಬಲಿ ಕೊಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಹಾಗೆ ನೇಮ್ನ ಕೂಡ ಪಿಕ್ ಮಾಡ್ತಾರೆ. ಅದನ್ನ ಊರವ್ರ ಮುಂದೆ ಅನೌನ್ಸ್ ಮಾಡ್ತಾರೆ. ಯಾರು ಅಂದ್ರೆ ಗಂಗಯ್ಯ ತಾತ. ಅದು ಗೊತ್ತಾಗಿ ವೀರು ಪಾಪ ಗಂಗಯ್ಯ ತಾತನ ಕಾಪಾಡ್ಬೇಕು ಅಂತ ತಾತನ ಬಚ್ಚಿಡೋಕೆ ಬಾಲು ಜೊತೆ ಸೇರಿ ತಾತನ ಎತ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಊರವ್ರ ಕೈಲಿ ತಗಲಾಕೊಳ್ತಾನೆ. ಊರಲ್ಲಿ ಪೂಜೆ ಶುರು ಮಾಡ್ತಾರೆ. ವೀರುಗೆ ಬಲಿ ಕೊಡೋದು ಒಂದೇ ದಾರಿ ಅಲ್ಲ, ಬೇರೆ ದಾರಿ ಏನಾದ್ರೂ ಇರುತ್ತೆ ಅನ್ಸಿ ಅದನ್ನ ಸುಬ್ಬುಗೆ ಹೇಳ್ತಾನೆ. ಅವಾಗ ಸುಬ್ಬುಗೆ ಅವ್ರ ತಂದೆ ಚಾರಿ ಇನ್ನೊಂದು ದಾರಿ ಬಗ್ಗೆ ಮಾತಾಡ್ತಾ ಇದ್ದಿದ್ದು ನೆನಪಾಗಿ ಮನೆ ಕಡೆ ಓಡೋಗ್ತಾಳೆ. ಈ ಕಡೆ ಪೂಜೆ ಎಲ್ಲ ಮಾಡಿ ತಾತನ ಬಲಿ ಕೊಡೋಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ವೀರು ಸುಮ್ನೆ ಇರದೆ ಬಾಲು ಜೊತೆ ಸೇರಿ ತಾತನ ಕಿಡ್ನಾಪ್ ಮಾಡ್ಬೇಕು ಅಂತ ತಾತನ ಚೇರಿಂದ ಎಬ್ಬಿಸ್ತಾರೆ. ಬಾಲು ಬೇಡ ಅಂತ ಕೂರಿಸ್ತಾನೆ. ಹೀಗೆ ಎಪ್ಸೋದು ಕೂರ್ಸೋದು ಮಾಡ್ತಾನೆ ಇರ್ತಾರೆ. ತಾತ ಬಲಿಯಾಗೋ ಮುಂಚೆನೆ ಸತ್ತು ಹೋಗ್ತಾನೆ. ಎಲ್ರು ಅದಕ್ಕೆ ವೀರುನೇ ಕಾರಣ ಅಂತ ಹೇಳ್ತಾ ಇರ್ತಾರೆ.
ಹೀಗಾಗುತ್ತೆ ಅಂತ ಗೊತ್ತಿದ್ದೆ ಪರಶುರಾಮ ಇನ್ನೊಂದ್ ನೇಮ್ನ ತಂದಿರ್ತಾನೆ. ಅದು ಬಾಲು ಹೆಸರೇ ಆಗಿರುತ್ತೆ. ಪಾಪ ಬಾಲು ತುಂಬಾ ಬೇಜಾರಾಗ್ತಾನೆ. ಆದ್ರೆ ವೀರು ಕೋಪ ಮಾಡ್ಕೊಂಡು ನೀವ್ ಹೇಳ್ತಾ ಇರೋದೆಲ್ಲ ಸುಳ್ಳು, ಕೋಟೆಯಲ್ಲಿ ಯಾವ ರಾಕ್ಷಸನೂ ಇಲ್ಲ, ಇದೆಲ್ಲ ನಿಮ್ಮ ಮೂಢನಂಬಿಕೆ ಅಂತ ನಾನ್ ಪ್ರೂವ್ ಮಾಡ್ತೀನಿ ಅಂತ ಅಲ್ಲಿ ಉರಿತಿದ್ದ ದೀಪನ ಆರಿಸ್ತಾನೆ. ಅಲ್ಲಿನ ಪದ್ಧತಿ ಪ್ರಕಾರ ಬಲಿಯಾಗೋರು ಮೊದ್ಲು ದೀಪ ಆರಿಸಿ ಕೋಟೆ ಒಳಗೆ ಹೋಗ್ಬೇಕು. ಇವಾಗ ವೀರುನೇ ದೀಪ ಆರಿಸಿದ್ರಿಂದ ಅವನ್ನೇ ಬಲಿಯಾಗ್ಬೇಕು ಅಂತ ಊರವರೆಲ್ಲ ಹೇಳ್ತಾರೆ. ಇವಾಗ ಕೋಟೆ ಒಳಗಿನಿಂದ ಶಬ್ದಗಳು ಬರ್ತಾ ಇರುತ್ತೆ. ವೀರುಗೆ ಇವಾಗ ಗಾಬರಿ ಆಗೋಕೆ ಶುರುವಾಗುತ್ತೆ. ಈ ಕಡೆ ಸುಬ್ಬುಗೆ ಎರಡನೇ ದಾರಿ ಗೊತ್ತಾಗುತ್ತೆ. ಅದ್ನ ವೀರುಗೆ ಹೇಳೋಕೆ ಬರ್ತಾಳೆ. ಆದ್ರೆ ಚಾರಿ ಅವಳನ್ನ ಮನೆ ಕಡೆ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ವೀರು ಕೈಗೆ ರಕ್ತ ಇರೋ 2 ಡಬ್ಬ ಕೊಟ್ಟು ಕೋಟೆ ಒಳಗೆ ಕಳಿಸ್ತಾರೆ. ಅಂತೂ ಇಂತೂ ವೀರು ಕೋಟೆ ಒಳಗೆ ಎಂಟ್ರಿ ಕೊಡ್ತಾನೆ. ಕೋಟೆ ಡೋರ್ ಕ್ಲೋಸ್ ಆಗುತ್ತೆ. ಅದು ತುಂಬಾ ವಿಶಾಲವಾದ ಕೋಟೆ. ಅಲ್ಲಿ ಅವನಿಗೆ ಯಾವುದೇ ರಾಕ್ಷಸ ಕಾಣಿಸಲ್ಲ. ಭಯದಲ್ಲಿ ಕೋಟೆ ಒಳಗೆ ಹೋಗ್ತಾ ಇರ್ತಾನೆ. ಅವಾಗ ಅವನ್ ಕಡೆ ಒಂದು ಬಂಡೆ ಉಳ್ಕೊಂಡ್ ಬರುತ್ತೆ. ಬಂದು ಅವನ ಹತ್ರ ಸ್ಟಾಪ್ ಆಗುತ್ತೆ. ವೀರು ಅವನೇ ಸೂಪರ್ ಹೀರೋ ಅನ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಬಂಡೆ ಮತ್ತೆ ಉರುಳೋಕೆ ಶುರುವಾಗುತ್ತೆ. ವೀರು ಹೇಗೋ ಸ್ಪೀಡ್ ಆಗಿ ಓಡೋಗಿ ಟರ್ನ್ ತಗೊಂಡು ಬಂಡೆಯಿಂದ ಎಸ್ಕೇಪ್ ಆಗ್ತಾನೆ. ಆದ್ರೆ ಅಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳ ಕೈಯಲ್ಲಿದ್ದ ಆಯುಧಗಳು ವೀರು ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಅದ್ರಲ್ಲೂ ವೀರುಗೆ ಒಂದು ಚಿಕ್ಕ ಗಾಯ ಆಗುತ್ತೆ. ಆದ್ರೂ ವೀರು ಅವುಗಳಿಂದ ಕೂಡ ಎಸ್ಕೇಪ್ ಆಗ್ತಾನೆ. ಆಮೇಲೆ ಕೋಟೆಯ ಹಿಂದೆ ಹೋಗ್ತಾನೆ. ಅವನಿಂದ ಯಾರೋ ಬಂದ ಹಾಗೆ ಆಗುತ್ತೆ. ವೀರು ರಾಕ್ಷಸ ಬಂದ ಅಂತ ಅನ್ಕೊಂಡು ನನ್ನ ಫ್ರೆಂಡ್ ಬಾಲುನ ಕರ್ಕೊಂಡ್ ಬರ್ತೀನಿ, ನನ್ನ ಬಿಟ್ಬಿಡಿ ಅಂತ ಬೇಡ್ಕೊಳ್ತಾ ಇರ್ತಾನೆ. ಹಿಂದೆ ತಿರುಗಿದ್ರೆ ಅಲ್ಲಿ ಯಾರು ಇರಲ್ಲ. ಮತ್ತೆ ಹಿಂದೆಯಿಂದ ಸೌಂಡ್ ಆಗುತ್ತೆ. ಮತ್ತೆ ವೀರು ಅದೇ ಡೈಲಾಗ್ಸ್ ಹೇಳ್ತಾ ಹಿಂದೆ ತಿರುಗಿದ್ರೆ ಯಾರೋ ಮನುಷ್ಯ ವೀರು ಹತ್ರ ಜಾಂಗೀರ್ ಇದ್ಯಾ ಅಂತ ಕೇಳ್ತಾ ಇರ್ತಾನೆ. ವೀರು ಅವನ್ನೇ ರಾಕ್ಷಸ ಅನ್ಕೊಂಡು ಗಾಬರಿ ಆಗಿರ್ತಾನೆ. ಆದ್ರೆ ಅವನು ರಾಕ್ಷಸ ಅಲ್ಲ. ಯಾರ್ ನೀವು ಅಂತ ವೀರು ಕೇಳಿದಾಗ ಅವನು ನಾನು ಲಂಡನ್ ಅಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ವೀರುಗೆ ಅವನ್ ಅರ್ಧೋಗಿರೋ ಶರ್ಟ್ ನೋಡಿ ಅದು ಬೇರೆ ಯಾರು ಅಲ್ಲ, ಸೋಮುನೆ ಅಂತ ಗೊತ್ತಾಗುತ್ತೆ. ಈ ಸೋಮು ಸ್ಮಗ್ಲಿಂಗ್ ಕೆಲಸ ಮಾಡ್ತಾ ಇರ್ತಾನೆ. ಇವಾಗ ಸೋಮು ಎಲ್ಲಾ ನಿಜ ಒಪ್ಕೊಂಡು ಒಳಗೆ ಹೇಗ್ ಬಂದ ಅಂತ ಹೇಳ್ತಾನೆ. ಅವನ ಹೆಂಡತಿ ಸಾವಿತ್ರಿ ಕೋಟೆಗೆ ಇನ್ನೊಂದ್ ಬಾಗಿಲು ಇರೋದನ್ನ ತಿಳ್ಕೊಂಡು ಸೋಮುನ ಕರ್ಕೊಂಡ್ ಬಂದು ಕೋಟೆಯಲ್ಲಿ ನಿಧಿ ಇದೆ, ಅದನ್ನ ಕಾಪಾಡೋಕೆ ಎಲ್ರು ರಾಕ್ಷಸ ಇದ್ದಾನೆ ಅಂತ ಸುಳ್ಳು ಹೇಳ್ತಾ ಇರೋದು. ನೀನ್ ಹೋಗಿದ್ ನಿಧಿ ತಗೊಂಡ್ ಬಾ, ಇಲ್ಲ ಅಂದ್ರೆ ಒಡೆದು ಸಾಯಿಸ್ಬಿಡ್ತೀನಿ ಅಂತ ಎದುರಿಸಿ ಅವನ್ನ ಹಿಂದೆ ಬಾಗಿಲಿನಿಂದ ಕೋಟೆ ಒಳಗೆ ಕಳ್ಸಿರ್ತಾಳೆ. ಆದ್ರೆ ಕೋಟೆ ಒಳಗೆ ಬಂದ ಸೋಮುಗೆ ಏನೇನೋ ಶಬ್ದ ಕೇಳಿಸ್ತಾ ಇರುತ್ತೆ. ಅವನು ಅದೇ ಬಾಗಿಲಿಂದ ಈಚೆ ಹೋಗೋಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಆಗಿರಲ್ಲ. ಇದು ಸೋಮು ಕತೆ. ಇದ್ನೆಲ್ಲ ಸೋಮು ವೀರುಗೆ ಹೇಳ್ತಾನೆ. ಸೋಮು ಆ ಕೋಟೆಯಲ್ಲಿ 10 ದಿನದಿಂದ ಇರ್ತಾನೆ. ಆ ಕೋಟೆಯಿಂದ ಹೊರಗೆ ಹೋಗೋಕೆ ಯಾವುದೇ ದಾರಿ ಇಲ್ಲ ಅಂತ ಸೋಮುಗೆ ಗೊತ್ತಿರುತ್ತೆ. ಆದ್ರೆ ಅಲ್ಲೇ ಒಂದು ಸುರಂಗ ಇರುತ್ತೆ. ಅದ್ರ ಮೇಲೆ ಬಂಡೆ ಮುಚ್ಚಿರ್ತಾರೆ. ಅದ್ನ ಸೋಮು ಸೈಡ್ಗೆ ತಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅಲ್ಲಿಂದ ಈಚೆ ಹೋಗ್ಬೋದು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಇಬ್ರು ಸೇರಿ ತಳ್ಳಿ ಈಚೆ ಹೋಗೋಣ ಅಂತ ಡಿಸೈಡ್ ಆಗ್ತಾರೆ. ಆದ್ರೆ ಇಬ್ರು ದೊಡ್ಡ ನನ್ ಮಕ್ಳು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ತಳ್ತಾ ಇರ್ತಾರೆ. ಅದು ಮೂವ್ ಆಗ್ತಾನೆ ಇರಲ್ಲ. ಅವಾಗ ವೀರು ಸ್ವಲ್ಪ ತಲೆ ಓಡಿಸಿ ಇಬ್ರು ಒಂದೇ ಕಡೆಯಿಂದ ತಳ್ಳೋಣ ಅಂತ ತಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಕ್ಷಸ ಎಂಟ್ರಿ ಕೊಡ್ತಾನೆ. ಬೆಂಕಿಯಲ್ಲಿ ಉರಿತಾ ಇರೋ ರೀತಿ ಕಾಣಿಸ್ತಾನೆ. ಅವರಿಬ್ರು ಆ ರಾಕ್ಷಸನ ಕೈಯಿಂದ ತಪ್ಪಿಸ್ಕೊಂಡು ಅಲ್ಲೇ ಸೈಡ್ ಅಲ್ಲಿ ಒಂದು ಸುರಂಗ ತರ ಇರುತ್ತೆ, ಅದ್ರೊಳಗೆ ಬಿದ್ದೋಗ್ತಾರೆ. ಸೋಮು ಹತ್ರ ಬೆಂಕಿ ಪಟ್ನ ಇರುತ್ತೆ, ಅದ್ರಿಂದ ಅಲ್ಲೇ ಬೆಂಕಿ ಹಚ್ಚುತ್ತಾರೆ. ಅವ್ರ ಪಕ್ಕಾನೆ ಒಂದು ಸ್ಕೆಲಿಟನ್ ಇರುತ್ತೆ. ಅದ್ನ ನೋಡಿ ವೀರು ಗಾಬರಿ ಆಗ್ತಾನೆ. ಅವಾಗ ಅಲ್ಲೇ ಗೋಡೆ ಮೇಲೆ ಯಾರೋ ಏನನ್ನೋ ಬರ್ದಿರ್ತಾರೆ. ಅದ್ನ ಸೋಮು ಓದ್ತಾನೆ. ಅದ್ರಲ್ಲಿ ಆ ಕೋಟೆಯಿಂದ ಈಚೆ ಹೋಗ್ಬೇಕು ಅಂದ್ರೆ ಆ ರಾಕ್ಷಸನ ಕೊಂದೆ ಈಚೆ ಹೋಗ್ಬೇಕು ಅಂತ ಇರುತ್ತೆ. ಅದ್ನ ಬರ್ದಿರೋದು ಯಾರು ಅಂದ್ರೆ ರಾಜನಿಗೆ ಕೋಟೆ ಒಳಗೆ ಹೋಗೋಕೆ ಇನ್ನೊಂದ್ ದಾರಿ ಇದೆ ಅಂತ ಹೇಳಿರ್ತಾನಲ್ಲ ಅವನು ಈ ರಾಕ್ಷಸ ಕೋಟೆಯಿಂದ ಈಚೆ ಬಂದಿದ್ನ ನೋಡಿರ್ತಾನೆ. ಅದು ಮನುಷ್ಯನ ರೂಪದಲ್ಲಿ. ಅದ್ನ ಹೋಗಿ ರಾಜನಿಗೆ ಹೇಳಿರ್ತಾನೆ. ಅವನ್ನ ಕೊಲ್ಲೋಕೆ ಅಲ್ಲಿದ್ದ ಜ್ಯೋತಿಷ್ಯರು 2 ಚಾಕು ರೆಡಿ ಮಾಡಿರ್ತಾರೆ. ಮೊದಲು ಆ ರಾಕ್ಷಸನ ವೀಕ್ ಮಾಡೋಕೆ ಒಂದು ಪೌಡರ್ ರೆಡಿ ಮಾಡಿರ್ತಾರೆ. ಅದು ರಾಕ್ಷಸನ ಮೇಲೆ ಬಿದ್ರೆ ಅವನು ವೀಕ್ ಆಗ್ತಾನೆ. ಆಮೇಲೆ ಆ 2 ಚಾಕುನ ರಾಕ್ಷಸನ ಬೆನ್ನಿಗೆ ಚುಚ್ಚಿದ್ರೆ ರಾಕ್ಷಸ ನಾಶ ಆಗ್ತಾನೆ ಅಂತ ರಾಜನಿಗೆ ಜ್ಯೋತಿಷಿ ಹೇಳಿರ್ತಾನೆ. ಅದೇ ರೀತಿ ರಾಕ್ಷಸನಿಗೆ ಬಾಣ ಬಿಟ್ಟು ಅವನ್ನ ವೀಕ್ ಮಾಡ್ತಾರೆ. ಆಮೇಲೆ ರಾಜ ಒಂದು ಚಾಕುನ ಬೆನ್ನಿಗೆ ಚುತ್ತಾನೆ. ಆದ್ರೆ ಇನ್ನೊಂದನ್ನ ಚುಚ್ಚೋಕೆ ಆಗಲ್ಲ. ರಾಕ್ಷಸ ರಾಜನ ಸಾಯಿಸ್ಬಿಡ್ತಾನೆ. ಅದ್ನ ನೋಡಿ ಇನ್ನೊಂದು ಬಾಗಿಲು ಬಗ್ಗೆ ಹೇಳಿದ್ದೋನು ಭಯದಲ್ಲಿ ಆ ಸುರಂಗದ ಒಳಗೆ ಹೋಗಿ ಈ ಎಲ್ಲಾ ವಿಷಯನೂ ಗೋಡೆ ಮೇಲೆ ಬರ್ದಿರ್ತಾನೆ. ಜೊತೆಗೆ ಆ ಇನ್ನೊಂದು ಚಾಕು ಇರೋ ರೂಮ್ ಲಾಕ್ ಆಗಿರುತ್ತೆ. ಅದನ್ನ ಓಪನ್ ಮಾಡೋಕೆ 2 ಲೆವರ್ ಇರುತ್ತೆ. ಅದನ್ನ ಒಟ್ಟಿಗೆ ಹೇಳಿದ್ರೆ ಆ ಚಾಕು ಇರೋ ರೂಮ್ ಡೋರ್ ಓಪನ್ ಆಗೋದು. ಆ ಸೈನಿಕ ಒಬ್ನೇ ಇದ್ದಿದ್ರಿಂದ ಡೋರ್ ಓಪನ್ ಮಾಡೋಕೆ ಆಗದೆ ಸತ್ತಿರ್ತಾನೆ. ಆ ರೂಮ್ ಎಲ್ಲಿದೆ ಅಂತ ಒಂದು ಮ್ಯಾಪ್ ಬಿಡಿಸಿ ಅದನ್ನ ಆ ಸೈನಿಕ ಅವನ ಡಾಲರ್ ಅಲ್ಲಿ ಇಟ್ಟಿರ್ತಾನೆ. ಇದನ್ನೆಲ್ಲ ಸೋಮು ಓದ್ತಾನೆ.
ಅಲ್ಲೇ ಆ ಸೈನಿಕನ ಸ್ಕೆಲಿಟನ್ ಇರುತ್ತಲ್ಲ ಅದರಿಂದ ಡಾಲರ್ನ ತಗೋತಾರೆ. ಇವಾಗ ಚಾಕು ತಗೊಂಡು ರಾಕ್ಷಸನ ಕೊಂದು ಈಚೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಆ ಡಾಲರ್ನ ಓಪನ್ ಮಾಡೋಕೆ ಆಗ್ತಾ ಇರಲ್ಲ. ಈ ಕಡೆ ಸುಬ್ಬುನ ಚಾರಿ ಕೂಡಾಕಿರ್ತಾನೆ. ಆದ್ರೆ ಆನಂದ್ ಸುಬ್ಬುನ ಬಿಟ್ಬಿಡ್ತಾನೆ. ಸುಬ್ಬು ಕೋಟೆ ಬಳಿಗೆ ಬರ್ತಾಳೆ. ಬಾಲು ಇನ್ನೂ ಅಲ್ಲೇ ಇರ್ತಾನೆ. ಇಬ್ರು ಕೋಟೆಯ ಇನ್ನೊಂದು ಡೋರ್ ಇಂದ ಒಳಗೆ ಬರ್ತಾರೆ. ಒಳಗೆ ಸೋಮು ವೀರು ಮಾತಾಡ್ತಾ ಇರ್ತಾರೆ. ವೀರು ಸುಬ್ಬುನ ಇಷ್ಟ ಪಡ್ತಾ ಇರೋ ವಿಷಯನ ಹೇಳ್ತಾನೆ. ಅವಾಗ ಅಲ್ಲಿಗೆ ಸುಬ್ಬು ಬರ್ತಾಳೆ. ವೀರು ಸುಬ್ಬು ಹತ್ರ ಹೋಗಿ ಹೀರೋ ತರ ಡೈಲಾಗ್ಸ್ ಹೇಳ್ತಾ ಪ್ರಪೋಸ್ ಮಾಡ್ತಾನೆ. ಅವಳು ಕೂಡ ಪ್ರಪೋಸ್ ಮಾಡ್ತಾಳೆ. ಅದೇ ಟೈಮ್ಗೆ ಹಿಂದೆಯಿಂದ ಬಾಲು ಬರ್ತಾನೆ. ಅವನ್ ಜೊತೆ ಕೂಡ ಸುಬ್ಬು ಇರ್ತಾಳೆ. ಅದ್ನ ನೋಡಿ ವೀರು ಶಾಕ್ ಆಗ್ತಾನೆ. ನೋಡಿದ್ರೆ ಅವನ್ ಇಷ್ಟೋವರೆಗೂ ಮಾತಾಡ್ತಾ ಇದ್ದಿದ್ದು ದೆವ್ವದ ಜೊತೆ ಆಗಿರುತ್ತೆ. ಆ ದೆವ್ವ ವೀರು ಕೈ ಹಿಡ್ಕೊಳ್ಳುತ್ತೆ. ಎಲ್ರು ಬಿಡ್ಸೋಕೆ ಓಡೋಗ್ತಾರೆ. ಆದ್ರೆ ಆಗ್ತಾ ಇರಲ್ಲ. ಅವಾಗ ಅಲ್ಲೇ ಒಂದು ಹಗ್ಗ ಇರುತ್ತೆ. ಅದು ಮಂತ್ರಿಸಿರೋ ಹಗ್ಗ ಆಗಿರುತ್ತೆ. ಅದ್ನ ದಾಟಿ ಆ ದೆವ್ವ ಬರೋಕೆ ಆಗ್ತಿರಲ್ಲ. ಅದಕ್ಕೆ ಸುಬ್ಬು ಆ ಹಗ್ಗನ ದೆವ್ವದ ಬಳಿಗೆ ಹಾಕ್ತಾಳೆ. ಅದು ವೀರುನ ಬಿಟ್ಬಿಡುತ್ತೆ. ಆಮೇಲೆ ಎಲ್ರು ಅಲ್ಲಿಂದ ಓಡೋಗಿ ಒಂದ್ ಜಾಗದಲ್ಲಿ ಬಚ್ಚಿಡ್ಕೋತಾರೆ. ವೀರು ಮತ್ತೆ ಸುಬ್ಬುಗೆ ಪ್ರಪೋಸ್ ಮಾಡೋಕೆ ಹೋಗ್ತಾನೆ. ಆದ್ರೆ ಮಾಡಲ್ಲ. ಮೊದ್ಲು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಸುಬ್ಬು ವೀರುಗೆ ರಾಕ್ಷಸನಿಗೆ ಚಾಕುವಲ್ಲಿ ಚುಚ್ಚಿ ಎಸ್ಕೇಪ್ ಆಗ್ಬೋದು ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಈ ವಿಷಯ ಆಲ್ರೆಡಿ ವೀರುಗೆ ಗೊತ್ತಿರುತ್ತೆ. ಆದ್ರೆ ಆ ಡಾಲರ್ ಓಪನ್ ಮಾಡಿ ಮ್ಯಾಪ್ ತಗೊಳ್ಳೋಕೆ ಆಗ್ತಾ ಇರಲ್ಲ. ಅದ್ನ ನೋಡಿ ಸುಬ್ಬು ಡಾಲರ್ ಮೇಲೆ ಸಿಂಬಲ್ಸ್ ಇದೆ ಅಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ಟ್ರೈ ಮಾಡು ಅಂತಾಳೆ. ಡಾಲರ್ ಓಪನ್ ಆಗುತ್ತೆ. ಒಳಗೆ ಮ್ಯಾಪ್ ಇರುತ್ತೆ. ಸುಬ್ಬು ಕೂಡ ಆ ಕೋಟೆಯ ಮ್ಯಾಪ್ ತಂದಿರ್ತಾಳೆ. ಎರಡನ್ನು ಮ್ಯಾಚ್ ಮಾಡಿ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಆ ರೂಮ್ ಕಡೆ ಹೋಗ್ತಾರೆ. ಸೂರ್ಯೋದಯ ಆಗೋಕೆ ಇನ್ನೊಂದ್ ಗಂಟೆ ಇರುತ್ತೆ. ಎರಡು ಕಡೆ ಲೆವರ್ ಇದ್ದಿದ್ರಿಂದ ಒಂದ್ ಕಡೆ ಬಾಲು ಮತ್ತೆ ಸೋಮು ಹೋಗ್ತಾರೆ. ಇನ್ನೊಂದ್ ಕಡೆ ಸುಬ್ಬು ಮತ್ತೆ ವೀರು ಹೋಗ್ತಾರೆ. ಕರೆಕ್ಟ್ ಆಗಿ 5 ಗಂಟೆಗೆ ಲೆವರ್ ಎಳಿಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಬಾಲು ಮತ್ತೆ ಸೋಮು ಹೋಗೋ ದಾರಿಯಲ್ಲೇ ದೆವ್ವ ಇರುತ್ತೆ. ಆದ್ರೆ ಅಲ್ಲೇ ಹಗ್ಗ ಇದ್ದಿದ್ರಿಂದ ಅದು ಹಗ್ಗ ದಾಟಿ ಬರ್ತಾ ಇರಲ್ಲ. ಈ ಕಡೆ ವೀರು ಸುಬ್ಬುಗೆ ಅವನ್ ಬಗ್ಗೆ ಹೇಳ್ತಾ ಅವಳನ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾ ಇಬ್ರು ಒಂದು ಟ್ರ್ಯಾಪ್ ಅಲ್ಲಿ ತಗಲಾಕೊಳ್ತಾರೆ. ಆದ್ರೂ ಹೇಗೋ ಮಾಡಿ ಎರಡು ಕಡೆ ಒಂದೇ ಸಲ ಲೆವರ್ ಎಳಿತಾರೆ. ಸುಬ್ಬು ಮತ್ತೆ ಬಾಲು ಟ್ರ್ಯಾಪ್ ಇಂದ ಬೀಳ್ತಾರೆ. ಆ ರೂಮ್ ಡೋರ್ ಓಪನ್ ಆಗುತ್ತೆ. ಆಮೇಲೆ ಎಲ್ರು ಆ ರೂಮ್ ಒಳಗೆ ಹೋಗ್ತಾರೆ. ಚಾಕುಗೋಸ್ಕರ ಹುಡುಕ್ತಾ ಇರ್ತಾರೆ. ಆದ್ರೆ ಎಲ್ಲೂ ಆ ಚಾಕು ಸಿಗ್ತಾ ಇರಲ್ಲ. ಅವಾಗ ಅವರಿಗೆ ಮಂತ್ರಿಸಿರೋ ಪೌಡರ್ ಸಿಗುತ್ತೆ. ಕಡೆಗೆ ವೀರುಗೆ ಆ ಚಾಕು ಕೂಡ ಸಿಗುತ್ತೆ. ಚಾಕು ಸಿಕ್ತು, ಪೌಡರ್ ಸಿಕ್ತು. ಆದ್ರೆ ಇವಾಗ ರಾಕ್ಷಸನ ಹುಡುಕಿ ಪೌಡರ್ ಹಾಕಿ ಅವನ್ನ ವೀಕ್ ಮಾಡಿ ಚಾಕು ಚುಚ್ಚಬೇಕು. ಆದ್ರೆ ಎಲ್ರಿಗೂ ಭಯ. ಎಲ್ರು ಯಾರ್ ಚಾಕು ಚುಚ್ಚೋದು ಅಂತ ಕಿತ್ತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಕ್ಷಸ ಎಂಟ್ರಿ ಕೊಡ್ತಾನೆ. ಎಲ್ರು ಆ ರಾಕ್ಷಸನಿಂದ ತಪ್ಪಿಸ್ಕೊಂಡು ಓಡಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೂ ರಾಕ್ಷಸ ವೀರುನ ಹಿಡ್ಕೋತಾನೆ. ವೀರುನ ಕಾಪಾಡೋಕೆ ಸುಬ್ಬು ಬರ್ತಾಳೆ. ರಾಕ್ಷಸ ವೀರುನ ಬಿಟ್ಟು ಸುಬ್ಬು ಕಡೆ ತಿರುಗ್ತಾನೆ. ಸುಬ್ಬು ಗೆಜ್ಜೆ ನೋಡ್ತಾ ರಾಕ್ಷಸ 1 ಸೆಕೆಂಡ್ ಸೈಲೆಂಟ್ ಆಗ್ತಾನೆ. ಅದೇ ಸರಿಯಾದ ಟೈಮ್ ಅಂತ ವೀರು ಇನ್ನೊಂದ್ ಚಾಕು ತಗೋತಾನೆ. ಆದ್ರೆ ಅದನ್ನ ರಾಕ್ಷಸನಿಗೆ ಚುಚ್ಚದೆ ಅವನ್ ಬೆನ್ನಲ್ಲಿದ್ದ ಇನ್ನೊಂದ್ ಚಾಕುನ ರಿಮೂವ್ ಮಾಡ್ಬಿಡ್ತಾನೆ. ರಾಕ್ಷಸ ವೀರು ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಅವಾಗ ವೀರು ರಾಕ್ಷಸನ ಕೈಗೆ ಒಂದ್ ಗೆಜ್ಜೆ ಕೊಡ್ತಾನೆ. ಅದ್ನ ನೋಡ್ತಾ ರಾಕ್ಷಸ ಒಂದು ಫ್ಲಾಶ್ ಬ್ಯಾಕ್ ನೆನ್ಪು ಮಾಡ್ಕೊಳ್ತಾನೆ. 500 ವರ್ಷಗಳ ಹಿಂದೆ ಒಂದ್ ಮಗುನ ಬಲಿ ಕೊಡೋಕೆ ಕೋಟೆ ಒಳಗೆ ಮಗುನ ಇಟ್ಟು ಹೋಗಿರ್ತಾರಲ್ಲ, ಅದ್ನ ರಾಕ್ಷಸ ಸಾಯಿಸಿರಲ್ಲ. ಬದಲಾಗಿ ಆ ಮಗುನ ನೋಡಿ ಅದ್ನ ಅವನ್ ಮಗು ತರಾನೇ ಸಾಕಿರ್ತಾನೆ. ಆ ಹೆಣ್ಮಗು ಬೆಳೆದು 6-7 ವರ್ಷದ ಹುಡುಗಿ ಆಗಿರ್ತಾಳೆ. ಆ ಹುಡುಗಿಗೋಸ್ಕರನೇ ರಾಕ್ಷಸ ಕೋಟೆಗೆ ಇನ್ನೊಂದು ಡೋರ್ ಮಾಡಿರ್ತಾನೆ. ಆ ಹುಡುಗಿ ಜೊತೆ ಮಾನವನ ರೂಪದಲ್ಲಿ ಈಚೆ ಇದ್ದಾಗ ಅದ್ನ ಸೈನಿಕ ನೋಡಿ ರಾಜನಿಗೆ ಹೇಳಿರ್ತಾನೆ. ರಾಜ ರಾಕ್ಷಸನ ಮೇಲೆ ಅಟ್ಯಾಕ್ ಮಾಡಿದಾಗ ಅದರಲ್ಲಿ ಆ ಹುಡುಗಿ ಸತ್ತೋಗ್ತಾಳೆ. ಅದಕ್ಕೆ ಕೋಪ ಮಾಡ್ಕೊಂಡ ರಾಕ್ಷಸ ಎಲ್ರೂನು ಸಾಯಿಸಿರ್ತಾನೆ. ಇವಾಗ ಆ ಹುಡುಗಿ ಕಾಲ್ಗೆಜ್ಜೆ ನೋಡಿ ರಾಕ್ಷಸ ನಾಶ ಆಗೋಗ್ತಾನೆ. ಇದೆಲ್ಲ ವೀರುಗೆ ಹೇಗ್ ಗೊತ್ತಾಯ್ತು ಅಂದ್ರೆ, ಅವನು ಕೋಟೆ ಒಳಗೆ ಬಂದಾಗಿನಿಂದಲೂ ಅಲ್ಲಿ ಯಾವುದೋ ಮಗು ಬೆಳೆದಿರೋ ರೀತಿ ಕಾಣಿಸಿರುತ್ತೆ. ಗೋಡೆ ಮೇಲೆ ಕೈ ಹಚ್ಚೆ ಇರೋದು, ಪುಟ್ಟ ಪುಟ್ಟ ಗೊಂಬೆಗಳು ಈ ರೀತಿ. ಜೊತೆಗೆ ಚಾಕು ಹುಡುಕೋವಾಗ ಅಲ್ಲಿ ಆ ಹುಡುಗಿಯ ಗೆಜ್ಜೆ ಸಿಕ್ಕಿರುತ್ತೆ. ಯಾವಾಗ ರಾಕ್ಷಸ ಸುಬ್ಬು ಗೆಜ್ಜೆ ಸೌಂಡ್ ಕೇಳಿ ಸೈಲೆಂಟ್ ಆದ್ನೋ ಅವಾಗ ವೀರುಗೆ ಎಲ್ಲ ಅರ್ಥ ಆಗಿರುತ್ತೆ. ಇದನ್ನೆಲ್ಲ ಇವಾಗ ವೀರು ಸುಬ್ಬು ಸೋಮು ಬಾಲುಗೆ ಹೇಳಿ ಎಲ್ರು ಸೇಫ್ ಆಗಿ ಕೋಟೆಯಿಂದ ಈಚೆ ಬರ್ತಾರೆ. ಕೋಟೆಯಿಂದ ಈಚೆ ಬಂದು ಊರವ್ರಿಗೆ ಈ ವಿಷಯ ಹೇಳ್ತಾರೆ. ಮೂವಿ ಕೊನೆ ಸೀನಲ್ಲಿ ಸುಬ್ಬು ಮತ್ತೆ ವೀರು ಮಾತಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಬಾಲು ಮತ್ತೆ ಸೋಮು ಬರ್ತಾರೆ. ಕೋಟೆಯಿಂದ ಇನ್ನೂ ಸೌಂಡ್ ಬರ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಆ ಕೋಟೆಯಲ್ಲಿ ಇನ್ನೂ ರಾಕ್ಷಸ ಇದ್ದಾನೆ ಅಂತ ವೀರುಗೆ ಕನ್ಫರ್ಮ್ ಆಗುತ್ತೆ. ಇಲ್ಲಿಗೆ ಮೂವಿ ಮುಗಿಸಿ ರಾಕಾಸ 2 ಮೂವಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀವಿ. ಜೈ ಕರ್ನಾಟಕ.